ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 17ನೆಯ ಶ್ಲೋಕ. ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ಋಕ್ಸಾಮ ಯಜುರೇವ ಚ. ಭಗವಂತನು ಇಲ್ಲಿ ತನ್ನ ಅಸ್ತಿತ್ವವನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದಾನೆ. ನಾನು ಯಾವ ರೀತಿಯಲ್ಲಿ ಹೇಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ನಾನು ಈ ವಿಶ್ವದ ತಂದೆಯಾಗಿದ್ದೇನೆ, ನಾನು ಈ ವಿಶ್ವದ ತಾಯಿಯೂ ಆಗಿದ್ದೇನೆ, ನಾನು ಈ ವಿಶ್ವದ ತಾತನೂ ಆಗಿದ್ದೇನೆ, ನಾನು ಈ ವಿಶ್ವಕ್ಕೆ ಆಧಾರನೂ ಆಗಿದ್ದೇನೆ, ಮತ್ತು ನಾನು ಈ ವಿಶ್ವದ ಜನರು ತಿಳಿಯುವಂಥ ಆತ್ಮವೂ ಕೂಡ ನಾನಾಗಿದ್ದೇನೆ, ಮತ್ತು ನಾನು ಈ ವಿಶ್ವದಲ್ಲಿಯೇ ಅತ್ಯಂತ ಪವಿತ್ರನೂ ಆಗಿದ್ದೇನೆ. ಹೌದಲ್ವೇ? ಅಷ್ಟೇ ಅಲ್ಲದೆ ಈ ಜಗತ್ತಿನ ಉತ್ಪತ್ತಿಗೆ ಕಾರಣವಾಗಿರತಕ್ಕಂಥ ಓಂಕಾರವು ನಾನಾಗಿದ್ದೇನೆ. ಮತ್ತು ನಾನು ಋಗ್ವೇದವಾಗಿದ್ದೇನೆ, ಯಜುರ್ವೇದವಾಗಿದ್ದೇನೆ, ಸಾಮವೇದ ಆಗಿದ್ದೇನೆ, ಅಥರ್ವ ವೇದವೂ ಕೂಡ ಆಗಿದ್ದೇನೆ. ಇನ್ನು ಉಪನಿಷತ್ತು, ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ, ಕಾವ್ಯ, ಕವನ ಇವೆಲ್ಲವೂ ಕೂಡ ನಾನೇ ಆಗಿದ್ದೇನೆ. ಅರ್ಜುನ, ನೀವು ಏನನ್ನು ಇಲ್ಲಿ ಉಸಿರು ಬಿಡುತ್ತೀಯೋ ಆ ಉಸಿರು ನಾನಾಗಿದ್ದೇನೆ, ಯಾವ ಉಸಿರನ್ನು ಎಳೆದುಕೊಳ್ಳುತ್ತೀಯೋ ಆ ಉಸಿರವು ಕೂಡ ನಾನಾಗಿದ್ದೇನೆ. ನೀನು ಎಲ್ಲೆಲ್ಲಿ ಇರುತ್ತೀಯೋ ಅದೆಲ್ಲವೂ ನಾನಾಗಿದ್ದೇನೆ, ಎಲ್ಲೆಲ್ಲಿ ಹೋಗುತ್ತೀಯೋ ಅದೆಲ್ಲವೂ ನಾನಾಗಿದ್ದೇನೆ, ನೀ ಏನೇನು ಮಾಡುತ್ತೀಯೋ ಅದೆಲ್ಲವೂ ನಾನಾಗಿದ್ದೇನೆ, ನೀ ಏನೇನು ತಿನ್ನುತ್ತೀಯೋ, ಏನೇನು ಕುಡಿಯುತ್ತೀಯೋ, ಏನೇನು ಮಾಡ್ತಿದ್ದೀಯೋ ಅದೆಲ್ಲವೂ ಕೂಡ ನಾನಾಗಿದ್ದೇನೆ. ಸಂಪೂರ್ಣ ಈ ವಿಶ್ವದಲ್ಲಿರತಕ್ಕಂಥ ಚರಾಚರ ಎಲ್ಲ ಜೀವ ಜಗತ್ತು ನಾನಾಗಿದ್ದೇನೆ. ನನ್ನನ್ನು ಬಿಟ್ಟು ಅನ್ನದಾಗಿರುವಂಥ ಯಾವ ಒಂದು ವಸ್ತುವು ಕೂಡ ಇಲ್ಲಿ ಇಲ್ಲ ಅರ್ಜುನ. ಅದಕ್ಕಾಗಿ ತೇನ ವಿನಾ ತೃಣಮತಿ ನ ಚಲತಿ ಶ್ರುತಿ ಕೂಡ ಹೇಳುತ್ತದೆ. ನನ್ನ ಆಜ್ಞೆ ಇಲ್ಲದಲೇ ಇಲ್ಲಿ ಒಂದು ಹುಲ್ಲು ಕಡ್ಡಿಯು ಕೂಡ ಅಗಳಾಡುವುದಿಲ್ಲ, ಹರಿದಾಡುವುದಿಲ್ಲ, ಮಾತನಾಡುವುದಿಲ್ಲ, ಉಸಿರಾಡುವುದಿಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ನನ್ನ ಪ್ರೇರಣೆ ಇರುತ್ತದೆ ಅರ್ಜುನ. ಹೇಗೆ ಆಕಾಶ ಅನ್ನುವಂಥದ್ದು ಎಲ್ಲ ಘಟದಲ್ಲಿ, ಮಠದಲ್ಲಿ, ಮನೆಯಲ್ಲಿ, ಮಂದಿರದಲ್ಲಿ, ಅರಣ್ಯದಲ್ಲಿ, ನದಿಗಳ ಮೇಲೆ, ಸಮುದ್ರಗಳ ಮೇಲೆ ಎಲ್ಲ ಕಡೆಗೂ ಒಂದೇ ಆಕಾಶ ಹೇಗೆ ತುಂಬಿಕೊಂಡಿದೆಯೋ ಹಾಗೆ ನಾನು ಎಲ್ಲ ಕಡೆಗೂ ತುಂಬಿಕೊಂಡಿದ್ದೇನೆ. ಎಲ್ಲ ರೂಪಗಳು ನಾನಾಗಿದ್ದೇನೆ. ಈಗ ಒಂದು ಬಂಗಾರದ ದೃಷ್ಟಾಂತವನ್ನು ತಗೊಂಡಾಗ, ಒಂದು ಬಂಗಾರದಿಂದ ಉಂಗುರವನ್ನು ಮಾಡ್ತಾರೆ, ಮತ್ತು ಚೈನವನ್ನು ಮಾಡ್ತಾರೆ, ಮತ್ತು ನಾನಾ ರೀತಿಯಾಗಿರ್ತಕ್ಕಂಥ ಖಡ್ಗ, ಹಡಗ ಮೊದಲಾದವುಗಳನ್ನು, ವಸ್ತುಗಳನ್ನು, ಆಭರಣಗಳನ್ನು, ನಾನಾ ರೀತಿಯಾಗಿರ್ತಕ್ಕಂಥ ಆಭರಣಗಳನ್ನು ಮಾಡ್ತಾರೆ. ಆ ಎಲ್ಲ ಆಭರಣಗಳು ಆಗಿರೋದು ಬಂಗಾರದಿಂದ ಅಲ್ಲವೇ? ಎಲ್ಲ ಒಡವೆಗಳನ್ನು ನಾವು ಧರಿಸಿಕೊಳ್ತೇವೆ ಅಂತಂದರೆ ಅದೆಲ್ಲವೂ ಬಂಗಾರದ್ದೇ ಅಲ್ಲವೇ? ಹೇಗೆ ಎಲ್ಲ ಒಡವೆಗಳನ್ನು ಬಂಗಾರದಿಂದಲೇ ಮಾಡಿರುವಂಥದ್ದು ಹೇಗಿದೆಯೋ, ಬೆಳ್ಳಿಯಿಂದಲೇ ಮಾಡಿರುವಂಥದ್ದು ಹೇಗಿದೆಯೋ, ಉಂಗುರವಾದರೂ ಬಂಗಾರ, ಅದು ಸರವಾದರೂ ಬಂಗಾರ, ಪಟ್ಟಿಯಾದರೂ ಬಂಗಾರ, ಇನ್ನೇನಾದರೂ ಅದು ಬಂಗಾರವೇ ಅಂತ ಹೇಳಿಕೊಳ್ಳುತ್ತದೆ. ಬಂಗಾರದ ಉಂಗುರ, ಬಂಗಾರ ಪಟ್ಟಿ, ಬಂಗಾರ ವಸ್ತು ಅಂತ ಹೆಂಗೆ ಹೇಳಿಕೊಳ್ಳುತ್ತದೆಯೋ ಹಾಗೆ ಇದೆಲ್ಲ ಜಗತ್ತು ಭಗವನ್ಮಯವಾಗಿದೆ. ವಿಶ್ವಮಿದಂ ಜಗತ್ ಸರ್ವಂ. ಈ ಎಲ್ಲ ವಿಶ್ವವು ಕೂಡ ಭಗವತ್ ವ್ಯಾಪ್ತವಾಗಿದೆ. ಆದ್ದರಿಂದ ಈಶನಿಂದ ವ್ಯಾಪ್ತವಾಗಿದೆ. ಈಶಾವಾಸ್ಯಂ ಇದಂ ಸರ್ವಂ. ಈ ರೀತಿ ಭಗವಂತನ ಅಸ್ತಿತ್ವ ಅನ್ನುವಂಥದ್ದು ಎಲ್ಲ ಕಡೆಗೂ ಓತಪ್ರೋತವಾಗಿ ತುಂಬಿರುವಂಥದ್ದು.
ಹಾಗಿರುವುದರಿಂದ ಮನುಷ್ಯನು ಇದನ್ನು ಮರೆತು ನಾನು ಮಾಡುತ್ತಿದ್ದೇನೆ, ನಾನು ಇದನ್ನು ದುಃಖ ಪಡ್ತಾ ಇದ್ದೇನೆ, ಸುಖ ಪಡ್ತಾ ಇದ್ದೇನೆ, ಇದನ್ನು ಸಂಪಾದನೆ ಮಾಡಿದೆ, ಇದನ್ನು ಹಾಳು ಮಾಡಿದೆ ಅಂತ ಎಲ್ಲ ಆರೋಪಗಳನ್ನು ತನ್ನ ಮೇಲೆ ಹಾಕ್ಕೊಳ್ತಾನೆ. ಇದು ಅವನ ತಿಳುವಳಿಕೆಯ ಕೊರತೆ ಅರ್ಜುನ. ಇದೆಲ್ಲವೂ ಭಗವನ್ಮಯ, ಇದೆಲ್ಲವೂ ಭಗವತ್ ಸ್ವರೂಪ, ಭಗವದ್ ಆಸ್ತಿ ಅಂತ ತಿಳಿದು ಯಾರು ಇಲ್ಲಿ ವ್ಯವಹರಿಸುತ್ತಾರೆಯೋ ಅವರು ಯಾರು ದುಃಖಿಗಳಾಗೋದಿಲ್ಲ. ಭಗವಂತನನ್ನು ಮರೆತು ನಾನು ಮಾಡುತ್ತೀನಿ ಅಂತ ಯಾರು ವ್ಯವಹರಿಸುತ್ತಾರೆಯೋ ಅವರಿಗೆ ಮಾತ್ರ ದುಃಖವಿದೆ ಅರ್ಜುನ ಎಂದು ಇಲ್ಲಿ ಹೇಳಲಾಗುತ್ತಿದೆ. ಹರಿ ಓಂ ತತ್ಸತ್.